ಟೊಯೋಟೋ ಕಂಪನಿಯಲ್ಲಿ ಪಾಕ್ ಪರ ಬರಹ ಅನ್ನುವಂಥದ್ದು ಆರೋಪ ಏನು ಕೇಳಿ ಬಂದಿದೆ. ಇದು ಕನ್ನಡ ಸಂಘಟನೆಗಳ ಬಹಳ ಸಿಟ್ಟಿಗೆ ಕಾರಣ ಆಗಿದೆ. ಕಾರಣ ಅಂತ ಅಂದ್ರೆ ಪಾಕ್ ಪರ ಬರಹದ ಜೊತೆಗೇನೆ ಕನ್ನಡಿಗರ ವಿರುದ್ಧವೂ ಅವಹೇಳನಕಾರಿಯಾದಂಥ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಸದ್ಯ ಕಂಪನಿಯ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಕಿಡಿಗೇಡಿಗಳ ವಿರುದ್ಧವಾಗಿ ಗಂಭೀರ ಕೇಸ್ ದಾಖಲಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಕಿಡಿಗೇಡಿಗಳನ್ನ ಗಡಿಪಾರು ಮಾಡಬೇಕು ಅಂತನೂ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದು, ಕೇಸ್ ಮುಚ್ಚಾಕೋಕೆ ಏನಾದರೂ ಆಡಳಿತ ಮಂಡಳಿ ಯತ್ನಿಸ್ತಾ ಅನ್ನುವಂಥದ್ದು ಕೂಡ ಗುಮಾನಿ. ಯಾಕಂದ್ರೆ ನೋಟಿಸ್ ಬೋರ್ಡ್ನಲ್ಲಿ ಎಚ್ಚರಿಕೆ ನೀಡಿ ಸುಮ್ಮನಾಗ್ಬಿಟ್ಟಿದೆ ಕಂಪನಿಯ ಆಡಳಿತ ಮಂಡಳಿ. ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಕಂಪನಿಯ ಆಡಳಿತ ಮಂಡಳಿ. ಹೀಗಾಗಿ ಕಂಪನಿಯ ಆಡಳಿತ ಮಂಡಳಿ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಕನ್ನಡ ಪರ ಸಂಘಟನೆಯ ಸದಸ್ಯರುಗಳು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ನೋಡ್ತಾ ಇದ್ದೀವಲ್ಲ, ಪಾಕಿಸ್ತಾನ ಪರವಾದಂಥ ಕೆಲ ಬರಹಗಳು, ಅದಾದ ನಂತರ ಕನ್ನಡಿಗರಿಗೂ ಕೂಡ ಅವಹೇಳನ ಮಾಡುವಂಥ ರೀತಿಯಾದಂಥ ಪದಗಳು. ಇದು ಕಾರ್ಖಾನೆಯ ಶೌಚಾಲಯದಲ್ಲಿ ಈ ರೀತಿಯಾದಂಥ ಪದಗಳಿದ್ದಾವೆ ಅನ್ನುವಂಥದ್ದು ವಿಚಾರ. ಕನ್ನಡಿಗರ ವಿರುದ್ಧವೂ ಕೂಡ ಈ ರೀತಿಯಾದಂಥ ಅವಹೇಳನ ಬರಹ ಇದೆ ಅನ್ನುವಂಥದ್ದು ಸಿಟ್ಟಿಗೆ ಕಾರಣ ಆಗಿರೋದು, ಕನ್ನಡ ಪರ ಸಂಘಟನೆಗಳ ಸಿಟ್ಟಿಗೆ. ಈ ಕಾರಣಕ್ಕಾಗಿಯೇ ಟೊಯೋಟೋ ಕಾರ್ಖಾನೆಯ ಎದುರು ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ದೇಶದ್ರೋಹದ ಕೃತ್ಯ ಎಸಗಿದವರನ್ನ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಲಾಗಿದ್ದು, ಕಾರ್ಖಾನೆಯ ಆಡಳಿತ ಮಂಡಳಿ ಕೇವಲ ಎಚ್ಚರಿಕೆ ಮಾತ್ರ ಕೊಟ್ಟಿದೆ. ನೋಟಿಸ್ ಬೋರ್ಡ್ನಲ್ಲಿ ಈ ಥರ ಎಲ್ಲ ಬರೆದು ಅವ್ರ ವಿರುದ್ಧನೂ ಕ್ರಮ ಆಗಬೇಕು, ಪೊಲೀಸರಿಗೆ ದೂರು ಕೊಡೋದಕ್ಕೂ ಕೂಡ ಇವರು ವಿಳಂಬ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಯಾರು ಆರೋಪಿತರು ಅದನ್ನು ಪತ್ತೆ ಹಚ್ಚಿ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂಥದ್ದು ಆಗ್ರಹ. ಏನಿವತ್ತು ಬಿಡದಿ ಬಾಗಲದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೊತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾ ಇದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿ ಬರ್ತಾ ಇದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನೋಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ, ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾ ಇದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ. ಅವ್ನು ಎಲ್ಲಿನೋ ಬಂದಿರ್ತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿ. ನೆನ್ನೆ ನೈಟ್ ಆಗಿರೋಂಥದ್ದು, ನೈಟು ಅಥವಾ ಫಸ್ಟ್ ಶಿಫ್ಟ್ನಲ್ಲಿ ಆಗಿರ್ಬೋದು. ನೈಟು 400 ಜನ ಇದ್ದಾರೆ, ಫಸ್ಟ್ ಶಿಫ್ಟ್ನಲ್ಲಿ 800 ಜನ ಇದ್ದಾರೆ. ಯಾವ ರೀತಿ ಮಾಡೋಂಥದ್ದು? ಈ ಥರ ವಿಚಾರಗಳು ಬಂದಾಗ ಎಂಪ್ಲಾಯೀಸು ಅಲ್ಲೇನು ಹೋಗಿದ್ದಾರೆ ಅವರು ಅದನ್ನು ನೋಟಿಸ್ ಮಾಡಿ, ಅಂದರೆ ಅದು ಈ ಥರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನೋಟಿಸ್ ಮಾಡಿ, ನಮ್ಮ ಫಸ್ಟ್ ಪ್ರಯಾರಿಟಿ ಏನಾಗಿತ್ತು ಅಂತಂದಾಗ ಇಲ್ಲಿನ ಎಂಪ್ಲಾಯೀಸ್ಗೆ ಅದೊಂದು ವಿಚಾರನ ಹೇಳ್ಬೇಕು. ಅಂದರೆ ಇಲ್ಲ, ಈ ಥರ ಇವರು ಇದನ್ನು ನಾವು ಇದನ್ನು ಪೊಲೀಸ್ಗೆ ಹೇಳ್ತೀವಿ, ನಾವು ಇದನ್ನು ಶಾಂತವಾಗಿರಿ ಅನ್ನೋ ಉದ್ದೇಶಕ್ಕೆ ಅದನ್ನು ನೋಟಿಸ್ ಹಾಕಿದ್ದು. ಸೈಮಲ್ಟೇನಿಯಸ್ ಆಗಿ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ. ಈ ಥರ ಬಂದಿದೆ, ಈ ಥರ ನೋಡಿ, ಈ ಥರ ವಿಚಾರಗಳು ಬಂದಿದೆ, ದಯವಿಟ್ಟು ಇದನ್ನು ಅವಲೋಕನ ಇದನ್ನು ಗಣನೆ ತಗೊಂಡು. ಅದರ ಯಾವುದೇ ಉದ್ದೇಶ ಇಲ್ಲ ಅದರಲ್ಲಿ. ಯಾಕಂದರೆ ಉದ್ದೇಶ ಇರೋಕ್ಕೆ ಅವಕಾಶನೇ ಇಲ್ಲ. ಇದನ್ನು ಅವ್ರನ್ನಾರು ಶೀಲ್ಡ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದು. ಯಾಕಂತಂದರೆ ಟಾಯ್ಲೆಟಲ್ಲಿ ಬರೆದಂಥ ವ್ಯಕ್ತಿಗಳು ಯಾರು, ಹೆಂಗೆ ಇವಾಗ ಇಂಥವ್ರು ಮಾಡಿರ್ಬೋದು ಅಂತ ಯಾವಾಗ ಇದು ಮಾಡೋದು, ಅದನ್ನ ಏನಿದ್ರು ಪರಿಗಣನೆ ಮಾಡಬೇಕಾಗಿದ್ದು, ಅದು ಪರಿಶೀಲನೆ ಮಾಡಬೇಕಾಗಿದ್ದು ಪೊಲೀಸ್ನವರು. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ನೆನ್ನೆ ನೈಟ್ ಆಗಿರೋಂಥದ್ದು.